ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಚಳಿಗಾಲ ಅಂದಮೇಲೆ ಬೆಲ್ಲದ ಹಣ್ಣಿನ ಸೀಸನ್ ಇರುತ್ತೆ. ಇದನ್ನು ಹೇಗೆ ಸಿಹಿ ಮತ್ತು ಖಾರ ಹಾಕಿ ತಿನ್ನೋದು ಅಂತ ನೋಡೋಣ. ಸಿಂಪಲ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಇದಕ್ಕೆ ಬೆಲ್ಲದ ಹಣ್ಣು ತೊಗೊಂಡಿದ್ದೀನಿ ನಾನು. ಹಣ್ಣಾಗಿದೆ, ಚೆನ್ನಾಗಿರುತ್ತೆ. ದೋರ ಹಣ್ಣಾದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಬೆಲ್ಲದ ಹಣ್ಣನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದು ಸಿಹಿ ಬೆಲ್ಲದ ಹಣ್ಣನ್ನು ಮಾಡೋದಕ್ಕೆ. ಖಾರ ಬೆಲ್ಲದ ಹಣ್ಣನ್ನು ಮಾಡೋದಕ್ಕೆ ಅರ್ಧ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಉಪ್ಪು. ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನೆಕ್ಸ್ಟು ಒಂದು ಕುಟಾಣಿ ತೊಗೊಳ್ಳೋಣ. ಈಗ ಬೆಲ್ಲದ ಹಣ್ಣನ್ನು ಹೀಗೆ ಹೊಡೆದ್ರೆ ಓಪನ್ ಆಗುತ್ತೆ. ಬೆಲ್ಲದ ಹಣ್ಣನ್ನೆಲ್ಲ ಇವಾಗ ಒಂದು ಕುಟಾಣಿಗೆ ಹಾಕ್ಕೊಂಬಿಡೋಣಂತೆ. ಹಾಕ್ಕೊಂಡು ಸ್ವಲ್ಪ ಇದನ್ನು ಸಾಫ್ಟಾಗಿ ಕುಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಬೆಲ್ಲ ಇದೆ ಒಂದು ಹಣ್ಣಿಗೆ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀವಿ. ಇದಕ್ಕೆ ಬೇಕಿದ್ರೆ ಏಲಕ್ಕಿ ಫ್ಲೇವರ್ ಇಷ್ಟ ಆದರೆ ಏಲಕ್ಕಿ ಕೂಡ ಹಾಕ್ಕೊಂಡು ಕುಟ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಲ್ಲದ ಹಣ್ಣು ರೆಡಿಯಾಗಿದೆ. ಇದನ್ನು ಒಂದು ಬೆಲ್ಲದ ಹಣ್ಣನ್ನ ಕರಟಕ್ಕೇ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಇದು. ಇವಾಗ ಸಿಹಿ ಬೆಲ್ಲದ ಹಣ್ಣು ರೆಡಿಯಾಗಿದೆ. ನೆಕ್ಸ್ಟ್ ಖಾರದ್ದು ಬೆಲ್ಲದ ಹಣ್ಣನ್ನ ಮಾಡೋಣ. ಇದಕ್ಕೂ ಬೆಲ್ಲದ ಹಣ್ಣನ್ನು ಒಂದು ಕುಟಾಣಿಗೆ ಹಾಕ್ಕೊಂಡು ಫಸ್ಟ್ ಸಾಫ್ಟ್ ಮಾಡ್ಕೊಳ್ಳೋಣಂತೆ ಇದನ್ನು. ನೆಕ್ಸ್ಟ್ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಬೇಕು ಸಾಫ್ಟ್ ಆಗೋ ರೀತಿ. ನೋಡಿ ಚೆನ್ನಾಗಿ ಕುಟ್ಟಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣಂತೆ. ತುಂಬ ಹುಳಿ ಇರುತ್ತೆ ಬೆಲ್ಲದ ಹಣ್ಣು, ಹಾಗಾಗಿ ಉಪ್ಪು, ಹುಳಿ, ಖಾರ, ಸಿಹಿ ಇದೆ, ಚೆನ್ನಾಗಿರುತ್ತೆ. ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ನೋಡೋಣ. ಇವಾಗ ನೋಡಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇದನ್ನು ಕೂಡ ಬೆಲ್ಲದ ಹಣ್ಣಿನ ಕರಟದಲ್ಲಿ ಹಾಕಿ ಸರ್ವ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಕರಟಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಖಾರದ ಬೆಲ್ಲದ ಹಣ್ಣು ತಿನ್ನೋದಕ್ಕೆ ರೆಡಿ ಇದೆ. ಬೆಲ್ಲದ ಹಣ್ಣನ್ನು ಹಾಗೆಯೇ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಸಿಂಪಲ್ ಆಗಿರೋ ಬೆಲ್ಲದ ಹಣ್ಣಿನ ರೆಸಿಪಿನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.